ಎಲ್ಲರಿಗೂ ನಮಸ್ಕಾರ. ಇದು ವಚನಾರ್ಥ ಚಿಂತನೆಯ ಮುಂದುವರೆದ ಭಾಗ. ಈ ದಿನ ಆದಾಯನ ವಚನದಲ್ಲಿ ಯೋಗ ಕಲ್ಪನೆ ಮತ್ತು ಆತ್ಮವಾದ ಎನ್ನುವ ವಿಷಯವನ್ನ ನಾನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಇದ್ದೇನೆ. ಇದು ವಿಡಿಯೋ 1. ಆದಾಯನ ವಚನಗಳಲ್ಲಿ ಯೋಗ ಕುರಿತ ಚರ್ಚೆ ಮತ್ತು ಯೌಗಿಕ ಪರಿಕಲ್ಪನೆಗಳನ್ನು ಉಪಯೋಗಿಸಿಕೊಂಡಿರ್ತಕ್ಕಂಥದ್ದು ನಮ್ಗೆ ಅಲ್ಲಲ್ಲಿ ಕಂಡು ಬರ್ತದೆ. ಬಹುಶಃ ಶರಣರದು ಶಿವಯೋಗ. ಆದಾಯನ 1137ನೆಯ ದೀರ್ಘ ವಚನ ವಿಭಿನ್ನ ಯೋಗಗಳನ್ನ ವಿವರಿಸಲೆಂದೇ ಅದು ಮೀಸಲಾಗಿದೆ. ಹಠಯೋಗ, ಲಂಬಿಕಾಯೋಗ, ಆತ್ಮಯೋಗ, ಸಿದ್ಧಯೋಗ, ಪಿಶಾಚಯೋಗ, ಅಷ್ಟಾಂಗ ಯೋಗಗಳೆಂಬ ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅನ್ನುವಂಥ ಅಷ್ಟಾಂಗ ಯೋಗಗಳೆಂಬ ಷಡ್ವಿಧ ಕರ್ಮಯೋಗಗಳು ಇತ್ಯಾದಿಗಳನ್ನ ಅದು ವಿವರಿಸುತ್ತದೆ. ಷಡುವಿಧ ಕರ್ಮ ಯೋಗಗಳನ್ನು ಮೆಟ್ಟಿ ಚತುರ್ವಿಧ ಪದವಿಯನ್ನು ಹೊದ್ದದೆ ಫಲಭೋಗಗಳನ್ನ ಮುಟ್ಟದೆ ಖ್ಯಾತಿ ಲಾಭ ಪೂಜೆಯಂ ತಟ್ಟದೆ ಇಹ ಪರಗಳಂ ಸಾರದೆ ಭವಬಂಧನಕ್ಕೆ ಬಾರದೆ ಗೆಲ್ಲ ಸೋಲಕ್ಕೆ ಹೋರದೆ ತನುವಿಚ್ಛೆಯಲ್ಲಿ ಸುಳಿಯದೆ ಮನದಿಚ್ಛೆಯಲ್ಲಿ ಹರಿಯದೆ ಪ್ರಾಣನ ಸುಳುಹಿನಲ್ಲಿ ಸಿಕ್ಕದೆ ಪ್ರಕೃತಿ ವಶಕ್ಕೊಳಗಾಗದೆ ಇಂದ್ರಿಯಗಳಿಗೆ ಮೈಯೊಡ್ಡದೆ ಸರ್ವ ಸಂದೇಹ ನಿವೃತ್ತಿಯಾಗಿ ನಿಂದಲ್ಲಿ ನಿರಾಳ, ನಡೆದಲ್ಲಿ ನಿರ್ಗಮನೆ, ನುಡಿದಲ್ಲಿ ನಿಶಬ್ದಿ, ಸುಳಿದಲ್ಲಿ ಒರಳಿಲ್ಲದುಪಾಧಿಯ ಅರತು ಅಂಗವೇ ಲಿಂಗವಾಗಿ, ಲಿಂಗವೇ ಪ್ರಾಣವಾಗಿ, ಪ್ರಾಣವೇ ಪ್ರಸಾದವಾಗಿ, ಪ್ರಸಾದವೇ ಪರಿಪೂರ್ಣವಾಗಿ, ನಿಜಲಿಂಗೈಕ್ಯವಾಗಿ, ನಿಜ ಸುಖ ಸಂಬಂಧಿಯಾಗಿ, ನಿಜಯೋಗ ಸನ್ನಿಹಿತವಾಗಿ ಕಾಯವಿದ್ದಂತೆ ಬಯಲಾಗಿಪ್ಪರಯ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಇದು 1137ನೇ ವಚನದ ಒಂದು ವಿವರಣೆ. ನೋಡಿ, ಇಲ್ಲಿ ಹೆಸರಿಸಿರ್ತಕ್ಕಂಥ ನಿಜಯೋಗ ಅಂದ್ರೆ ಅದು ಶಿವಯೋಗ. ಈ ಶಿವಯೋಗವು ಶರಣರು ಪ್ರತಿಪಾದಿಸುವಂಥ ಯೋಗ. ಇದು ಪಾಶುಪತ, ಕಾಳಾಮುಖ, ಲಾಕುಳರ ಅಷ್ಟಾಂಗ ಯೋಗ ಏನಿದೆಯಲ್ಲ ಅದರಿಂದ ಬಹಳ ಭಿನ್ನವಾದಂಥ ಯೋಗ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಅಂತೆಯೇ ಉಳಿದ ವೈದಿಕ ಪರಂಪರೆಯ ಯೋಗಗಳಿಂದಲೂ ಕೂಡ ಈ ಶಿವಯೋಗ ಅಥವಾ ನಿಜಯೋಗವು ವಿಭಿನ್ನವಾದುದು. ಈ ವಚನದಲ್ಲಿ ಆದಾಯ ಉಲ್ಲೇಖಿಸತಕ್ಕಂಥ 6 ಯೋಗಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಆತನಿಗೆ ಈ ಎಲ್ಲ ಯೋಗಶಾಸ್ತ್ರಗಳ ಸಮಗ್ರ ಜ್ಞಾನವಿರತಕ್ಕಂಥದ್ದು ಈ ವಚನಗಳಿಂದ ನಮಗೆ ಸೂಚಿತವಾಗ್ತದೆ. ಇನ್ನು ಆತನ 785 ಮತ್ತು 786 ಈ 2 ವಚನಗಳು ಕೂಡ ಈ ಶಿವಯೋಗ ಅಥವಾ ನಿಜಯೋಗದ ಕ್ರಮವನ್ನ ಸಂಕ್ಷಿಪ್ತವಾಗಿ ವಿವರಿಸುತ್ತವೆ. ಅದರ ಸಾರವನ್ನ ನಾವು ನೋಡುವುದಾದ್ರೆ, ಅಧೋಮುಖದ ಅಷ್ಟಕಮಲದಲ್ಲಿ ಅಂದ್ರೆ ಅಧೋಮುಖಿ ಹೃದಯ ಅಷ್ಟಕಮಲದಲ್ಲಿ ಹಂಸಗತಿ ಮನದ ನಡವಳಿಯಿಂದ ದಿಗ್ಗುಣಯದ ಅಂದ್ರೆ ದಿಗ್ಮಂಡಲ ಅಂತ ಅಷ್ಟಗುಣಯುಕ್ತವಾಗಿಹನು. ಅಲ್ಲದೆ ನಿಧನ, ನಿದ್ರೆ, ಚಿಂತೆ, ಲಜ್ಜೆ, ಕ್ಷುಧೆ, ತೃಷೆ, ವಿಷಯ, ಆಧಿವ್ಯಾಧಿ, ದ್ಯೋತೋದ್ಯೋಗ, ದಾಹ, ಶೋಷ, ರತಿ, ಸ್ವೇದ, ಕೋಪ, ಶೋಕ, ಉದ್ಭ್ರಮೆ, ಭಯ ಎಂಬ 18 ದೋಷಾವರಣನಾಗಿ ಅಜ್ಞಾನದಿಂದ ತಿರುಗುವ ಜೀವನು. ಈ ಜೀವನು ಶ್ರುತಗುರು ಸ್ವಾನುಭಾವದಿಂದ ಪರಮನ ಗತಿಯ ನರಿತು ತನ್ನ ಗತಿಯ ಮರೆತು ದಶವಾಯು ದೆಸೆಗೆ ಹರಿಯದೆ ಮಧ್ಯನಾಳದಲ್ಲಿ ನಿಂದ ಮರುವಾಳ ಮರೆದು ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಬೆಳಗಿನೊಳಗೆ ಬೆರೆಸಿ ಬೇರಿಲ್ಲದ ಶಿಖಿ ಕರ್ಪೂರದಂತಾಯಿತು ಎನ್ನುವುದು ಈ ವಚನದ ಸಂದೇಶ. ಅಂದರೆ ಅಷ್ಟದಳ ಕಮಲವು ಶಕ್ತಿ ಅಂದ್ರೆ ಪ್ರಕೃತಿ. ಅದು ಈ ಶಕ್ತಿಯ ಅಂದ್ರೆ ಮಾಯೆಯ ಅಷ್ಟಗುಣಗಳಲ್ಲದೆ ನಿಧನ, ನಿದ್ರೆ ಮುಂತಾದ 18 ದೋಷಗಳಿಂದ ಆವೃತ್ತನಾಗಿರುವ ಈ ಜೀವನು ಅಜ್ಞಾನದಿಂದ ತಿರುಗುತ್ತಿರುವನು. ಇವನು ಶ್ರುತಗುರು ಸ್ವಾನುಭಾವದಿಂದ ಪರಮಾತ್ಮನ ಗತಿಯನ್ನರಿತು ತನ್ನ ಗತಿಯನ್ನು ಮರೆತು ಪ್ರಾಣ, ಅಪಾನ, ವ್ಯಾನ, ಉದಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಎಂಬ
ದಶವಾಯುಗಳೆಡೆಗೆ ಮನ ಹರಿಬಿಡದೆ ಮಧ್ಯನಾಳದಲ್ಲಿ ನಿಂದ ಮರುವಾಳವನ್ನು ಮರೆತು ಪರಶಿವನಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗುವುದೇ ಈ ಶಿವಯೋಗ. ಇದನ್ನ ಬಹಳ ಸಂಕ್ಷಿಪ್ತವಾಗಿ 786ನೇ ವಚನ ವಿವರಿಸ್ತದೆ. ಅದೋ ಅಧೋಮುಖವಾಗಿಪ್ಪ ಹೃದಯ ಕಮಲವ ನೂರ್ಧ್ವ ಮುಖವ ಮಾಡಿ. ನೋಡಿ, ಅಧೋಮುಖವಾಗಿಪ್ಪ ಹೃದಯ ಕಮಲವ ನೂರ್ಧ್ವ ಮುಖವ ಮಾಡಿ, ಮೇಲಿಪ್ಪ ಚೌದಳವ ಮುಟ್ಟದೆ ಎಂಟೆಸಳ ನೊಂದೇ ಎಸಳ ಮಾಡಿ, ಅಂತರಾತ್ಮನು ಪರಮಾತ್ಮನ ಸಂಗವ ಮಾಡುವಲ್ಲಿ ಅಷ್ಟಾದಶ ದೋಷ ವಿರಹಿತನಾಗಿ ಒಂದೆಸಳ ಸುಜ್ಞಾನ ಮಧ್ಯದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗವ ನರಸಿ ಬೆರೆಸಬಲ್ಲ ಅಂತ. ಇದು 786ನೇ ವಚನದ ವಿವರ. ಇದು ಇಲ್ಲಿ ದಿಗ್ವಲಯ ಅಂದ್ರೆ ದಿಗ್ಮಂಡಲ ಅಂತ, ದಿಗ್ಭಂಡಲ ಅಂತ, ದಿ ಸರ್ಕಲ್ ಆಫ್ ದಿ ಕ್ವಾರ್ಟರ್ಸ್ ಆಫ್ ದಿ ಕಂಪ್ಯಾಸ್, ದಿ ಹಾರಿಸನ್ ಅಂತ ಇದಕ್ಕೆ ಇಂಗ್ಲಿಷಿನ ಅರ್ಥ. ಹೀಗೆ ಆದಯ್ಯ ಯೋಗ ಕುರಿತು ಮಾತಾಡಿದ್ರು ಕೂಡ ಯೋಗವನ್ನ ಅವಗಣಿಸುವುದು ಕೂಡ ಆತನ ವಚನಗಳಲ್ಲಿ ಕಂಡು ಬರ್ತದೆ ಅನ್ನೋದು ನಮಗೆ ಆಶ್ಚರ್ಯ. ಈಗ ಇಲ್ಲಿ ಒಂದು ವಚನ ನೋಡಿ, ಶಿವಲಿಂಗಾರ್ಚನಾ ಕ್ರಿಯಾಶಕ್ತಿಗೆ ಅಭ್ಯಾಸದ ಯೋಗದ ರತಿ ಸರಿಯಲ್ಲ ನೋಡ, ಯೋಗದ ಬಲದಿಂದ ಸೇವಿಸುವ ಶ್ಲೇಷಾಮೃತವು ಶಿವಪ್ರಸಾದಾಮೃತಕ್ಕೆ ಸರಿಯಲ್ಲ ನೋಡ, ಪ್ರಾಣನ ಬ್ರಹ್ಮರಂಧ್ರದಲ್ಲಿ ಬಿಡುವ ಯೋಗವು ಪ್ರಾಣಲಿಂಗೈಕ್ಯ ಸಂಬಂಧ ಸಂಯೋಗಕ್ಕೆ ಸರಿಯಲ್ಲ ನೋಡ, ಶಿವಾನುಭವಕ್ಕೆ ಯೋಗಕ್ಕೆ ಇನಕದ್ಯೋತದಂತರವು ನೋಡಯ್ಯ. ಸೌರಾಷ್ಟ್ರ ಸೋಮೇಶ್ವರ ಅಂತ 1101ನೆಯ ವಚನ. ಹೀಗೆ ಯೋಗದ ಪ್ರಾಮುಖ್ಯತೆಯನ್ನು ವಿವರಿಸ್ತಕ್ಕಂಥ ಆದಯ್ಯ ಮತ್ತೊಂದು ಕಡೆ ಯೋಗವನ್ನು ಎಲ್ಲೂ ಅವಗಣಿಸ್ತಾ ಇದ್ದಾನೆ ಅಂತ ನಮಗೆ ಅನಿಸ್ತದೆ. ಇನ್ನ ಆದಯ್ಯನ ವಚನದಲ್ಲಿ ಆತ್ಮವಾದದ ವಿಚಾರವಾಗಿ ಸ್ವಲ್ಪ ನೋಡೋಣ. ಆದಯ್ಯ ಸ್ಪಷ್ಟವಾಗಿ ಉಪನಿಷತ್ ಪ್ರಭಾವದಲ್ಲಿ ತನ್ನ ಚಿಂತನೆಗಳನ್ನ ಬೆಳೆಸಿಕೊಂಡಿದ್ದಾನೆನ್ನಲು ಆತನ ಆತ್ಮವಾದ ಒಂದು ಮುಖ್ಯ ನೆಲೆ. ನಮಗೆ ಆತ್ಮನು ಒಂದೇ, ಅವನಿಂದಲೇ ಈ ವಿಶ್ವ, ಇದರ ಸಕಲ ಜೀವ ಜಂತುಗಳು ಹುಟ್ಟಿವೆ, ಎಲ್ಲ ಜೀವಿಗಳೊಳಗಿರುವ ಆತ್ಮ ಒಂದೇ, ಆದರೆ ರೂಪನಾಮಗಳಿಂದ ಒಂದೇ ಆತ್ಮವು ವಿಭಿನ್ನವಾಗಿ ನಮಗೆ ಕಾಣಿಸಿಕೊಳ್ಳುತ್ತಿದೆ. ಇದು ಉಪನಿಷತ್ ವೇದಾಂತ ವಿಚಾರ. ಆದಯ್ಯನ ವಚನಗಳಲ್ಲಿ ಇದರ ಜಾಡು ಹೇಗಿದೆ ಅಂತ ನಾವು ನೋಡಬಹುದು. 84 ಲಕ್ಷ ಜೀವ ಜಂತುವಿನೊಳಗಿಪ್ಪ ಆತ್ಮನು ಏಕಾತ್ಮನೋ ಹಲವಾತ್ಮನೋ ಬಲ್ಲಡೆ ನೀವು ಹೇಳಿರೆ. 84 ಲಕ್ಷ ಜೀವ ಜಂತುವಿನೊಳಗಿಪ್ಪ ಆತ್ಮನು ಏಕಾತ್ಮನೋ ಹಲವಾತ್ಮನೋ ಬಲ್ಲಡೆ ನೀವು ಹೇಳಿರೆ. ಅನಂತ ಕೋಟಿ ಬ್ರಹ್ಮಾಂಡದೊಳಗಿಪ್ಪ ಬ್ರಹ್ಮವು ಏಕ ಬ್ರಹ್ಮವೋ ಅನಂತ ಬ್ರಹ್ಮವೋ ಬಲ್ಲಡೆ ನೀವು ಹೇಳಿರೆ. ಬ್ರಹ್ಮಾಂಡ ಒಂದು ತತ್ತಿ ಒಡೆದು ಬಹಿರಾವರಣವಾದಲ್ಲಿ ಆ ಬ್ರಹ್ಮವು ಹೋಗಿ ಮತ್ತೊಂದು ಬ್ರಹ್ಮಾಂಡ ಹೊಕ್ಕುದ ಕಂಡಡೆ ಕಂಡು ಬಲ್ಲವರು ನೀವು ಹೇಳಿರೆ ಅಂತೇಳಿ 839ನೇ ವಚನ. ಇಡೀ ವಚನ ಆತ್ಮ ಈಕ್ವಲ್ಸ್ ಟು ಬ್ರಹ್ಮ ಎಂಬ ಸಮೀಕರಣವನ್ನು ಮತ್ತು ಈ ಆತ್ಮ ಬ್ರಹ್ಮವು ಒಂದೇ, ಅದು ಏಕ, ಅನಂತವಲ್ಲ, ಅನಂತ ಕೋಟಿ ಬ್ರಹ್ಮಾಂಡದೊಳಗಿರುವುದು ಒಂದೇ ಆತ್ಮ, ಒಂದೇ ಬ್ರಹ್ಮ ಎಂಬ ವೇದಾಂತದ ಪ್ರತಿಪಾದನೆಯ ಪುನರುಕ್ತಿಯಾಗಿದೆ. ಈ ಆತ್ಮವು ಅರಿವಿಗೆ ಅರಿವಾದುದು, ಸರ್ವಕ್ಕೂ ಸಾಕ್ಷಿಯಾದುದು ಎಂದು ಆದಯ್ಯನ 840ನೇ ವಚನ ಹೇಳುತ್ತದೆ. ಆತ್ಮನಿಂದಲೇ ಈ ಜಗತ್ತಿನ ಉತ್ಪತ್ತಿ. ನೋಡಿಲಿ, ಆತ್ಮನೆಂಬ ಅಂಬುಧಿಯಲ್ಲಿ ನೊರೆ ತೊರೆ ತುಂತುರು ಸಾರ ಬುದ್ಬುಧಂಗಳೆಂಬ ತನು ಮನ ಶಬ್ದ ಸ್ಪರ್ಶ ರೂಪು ರಸ ಗಂಧ ಅಹಂಕಾರ ಮಮಕಾರಂಗಳಾದವಯ್ಯ. ನೋಡು, ನೊರೆ ಆತ್ಮನೆಂಬ ಅಂಬುದಿಯಲ್ಲಿ ನೊರೆ ತೊರೆ ತುಂತುರು ಸಾರ ಬುದ್ಬುಧಂಗಳೆಂಬ ತನು ಮನ ಶಬ್ದ ಸ್ಪರ್ಶ ರೂಪು ರಸ ಗಂಧ ಅಹಂಕಾರ ಮಮಕಾರಂಗಳಾದವಯ್ಯ. ಮನ ನೆನಹಿನಂತೆ ತೋರಿ ಅಡಗುವುದಲ್ಲ, ಅಡಗಿ ತೋರುವುದಲ್ಲ ನೋಡ. ಆತ್ಮನು ಶುಕ್ಲ ಶೋಣಿತದಿಂದ ತನು ಮನವಾದಂದು ಆಗಿ ಅವು ಹೋದಂದು ಹೋಹುದಲ್ಲ ನೋಡ ಆತ್ಮನು. ಅಂತಹ ಆತ್ಮನಿಲ್ಲದಿರ್ದಡೆ ಅನಂತ ಕೋಟಿ ಬ್ರಹ್ಮಾಂಡ ಪಿಂಡವೆಂಬ ಭಾಂಡಗಳಾಗಬಲ್ಲವೆ. ಅಂತಹ ಆತ್ಮನಿಲ್ಲದಿರ್ದಡೆ ಮನ ನೆನಹು ಜನಿಸಬಲ್ಲವೆ. ಅಂತಹ ಆತ್ಮನಿಲ್ಲದಿರ್ದಡೆ ವಿಷಯ ವ್ಯಸನಗಳು ತೋರಬಲ್ಲವೆ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ
ಮನದ ನೆನಹೇ ಆತ್ಮನಲ್ಲವಯ್ಯ ಅಂತ ಹೇಳ್ಬಿಟ್ಟು 820ನೇ ವಚನ ಹೇಳುತ್ತೆ. ಇಲ್ಲಿ ಅಂಬುದಿ ಅಂದ್ರೆ ಸಾಗರ, ಶುಕ್ಲ ಶೋಣಿತ ಅಂದ್ರೆ ಶುಕ್ಲ ಅಂದ್ರೆ ಬಿಳಿ ಪುರುಷನ ವೀರ್ಯ ಅನ್ನೋ ಅರ್ಥವೂ ಕೂಡ ಇದೆ. ಶೋಣಿತ ಅಂದ್ರೆ ಕೆಂಪು ರಕ್ತ ಅನ್ನೋ ಅರ್ಥ ಇದೆ. ಬುದ್ಬುದ ಅಂದ್ರೆ ನೊರೆ ನೀರುಗುಳ್ಳೆ ಅನ್ನೋ ಅರ್ಥ ಇದೆ. ಆತ್ಮವನ್ನು ಅಂಬುದಿಗೆ ಅಂದ್ರೆ ಸಾಗರಕ್ಕೆ ಹೋಲಿಸಿ ಈ ಆತ್ಮನಿಂದ ಹುಟ್ಟುವ ಜೀವನ ಪಂಚೇಂದ್ರಿಯ ವಿಷಯಗಳಾದ ತನು, ಮನ, ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಅಹಂಕಾರ, ಮಮಕಾರಗಳನ್ನು ಸಮುದ್ರದೊಳಗೆ ಹುಟ್ಟುವ ನೊರೆ, ತೊರೆ, ತುಂತುರು, ಸಾರ, ಬುದ್ಬುದಂಗಳಿಗೆ ಹೋಲಿಸಿದ್ದಾನೆ. ಆತ್ಮನಿಂದಲೇ ತನು, ಮನ ಇತ್ಯಾದಿ. ಆದರೆ ಆ ಆತ್ಮನು ಮನ ನೆನಹುಗಳಂತೆ ಕ್ಷಣಿಕ ತೋರಿ ಅಡಗುವುದೂ ಅಲ್ಲ. ಆತ್ಮನು ಶುಕ್ಲ ಶೋಣಿತದಿಂದ ಅಂದರೆ ಪುರುಷನ ವೀರ್ಯ ಮತ್ತು ರಜೋದ್ರವ್ಯವಾದ ರಕ್ತದಿಂದ ತನು ಮನವಾದಂದು, ಆ ತನು ಮನಗಳು ಆಗಿ ಹೋದಂದು ಅವುಗಳ ಕರ್ತನಾದ ಆತ್ಮನು ಹೋಗಲಿಲ್ಲ. ಕಾರಣ ತನು ಮನಗಳು ಖಂಡಿತ ಅರ್ಥಾತ್ ಅಶಾಶ್ವತ. ಆತ್ಮನು ಬ್ರಹ್ಮನು ಅಖಂಡಿತ ಅರ್ಥಾತ್ ಶಾಶ್ವತನು. ಅಂತಹ ಆತ್ಮನು ಇಲ್ಲದೇ ಇದ್ದರೆ ಅನಂತ ಕೋಟಿ ಬ್ರಹ್ಮಾಂಡ ಪಿಂಡಾಂಡಗಳೆಂಬ ಭಾಂಡಗಳು ಹುಟ್ಟುತ್ತಿರಲಿಲ್ಲ. ಈ ಬ್ರಹ್ಮಾಂಡದಲ್ಲಿ ಆ ಆತ್ಮನು ನೆಲೆಸಿರದಿದ್ದರೆ ಅದು ವಿಶ್ವಬ್ರಹ್ಮವೆನಿಸುತ್ತಿರಲಿಲ್ಲ. ಆತ್ಮನಿಲ್ಲದಿದ್ದರೆ ಮನ, ನೆನಹು, ವಿಷಯ, ವ್ಯಸನಗಳು ತೋರುತ್ತಿರಲಿಲ್ಲ. ಹೀಗೆ ಆತ್ಮ, ಬ್ರಹ್ಮ ಮತ್ತು ಈ ಬ್ರಹ್ಮಾಂಡ ಇವುಗಳ ಸಂಬಂಧವನ್ನು ವಿವರಿಸಿ ಮನದ ನೆನಹೇ ಆತ್ಮನ ನೆನಹಲ್ಲ ಎಂದು ಕೂಡ ಆದಯ ಇಲ್ಲಿ ಹೇಳುತ್ತಾನೆ. ಕೊನೆಗೆ ಪರಮಾತ್ಮನ ಸ್ವರೂಪ ಆತ್ಮ ಸ್ವರೂಪವಾದಂತೆಯೇ ಅವನ ಸ್ವರೂಪವನ್ನು ಈ ವಚನ ಅದು ಹೀಗೆ ವಿವರಿಸುತ್ತದೆ ನೋಡಿ. ಆಶ್ರಯನಲ್ಲ, ಅನಾಶ್ರಯನಲ್ಲ, ದ್ವೈತಿಯಲ್ಲ, ಅದ್ವೈತಿಯಲ್ಲ, ದೇಹವಿಲ್ಲದ ಲಿಂಗ, ಪ್ರಾಣವಿಲ್ಲದ ಶರಣ, ಉಭಯವಿಲ್ಲದ ಪರಮಾತ್ಮ, ಪರಮೈಕ್ಯ ನಿರ್ಗಮನ ಗಮನಿ, ಅರಿವುದಕ್ಕೆ ಒಡಲಿಲ್ಲದ ಭರಿತ, ಅನುಭಾವಕ್ಕೆ ಬಾರದ ಅಗಣಿತ ಸ್ವತಂತ್ರ, ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಪ್ರತಿರಹಿತ ಅಂತ ಹೇಳ್ಬಿಟ್ಟು 830ನೇ ವಚನ. ಪರಮಾತ್ಮನ ಸ್ವರೂಪವೇ ದ್ವಂದ್ವ. ಅವನು ಯಾವುದಕ್ಕೂ ಆಶ್ರಯನಲ್ಲ, ಅನಾಶ್ರಯನೂ ಅಲ್ಲ. ಕಾರಣ ಈ ಬ್ರಹ್ಮಾಂಡಕ್ಕೆ ಪ್ರಕೃತಿಯೇ ನೇರ ಕಾರಣವಾಗಿ. ಅವನು ದ್ವೈತಿಯೂ ಅಲ್ಲ, ಅದ್ವೈತಿಯೂ ಅಲ್ಲ. ಅಂದರೆ ಅವನು ಸ್ಥೂಲ, ಸೂಕ್ಷ್ಮ, ಕಾರಣ ತನುಗಳಿಗೆ ಸಂಬಂಧಿಯಾದ ಜೀವಾತ್ಮನಿಂದ ಭಿನ್ನನೂ ಹೌದು, ಅವನಿಂದ ಅಭಿನ್ನನೂ ಹೌದು. ಹೀಗೆ ಜೀವಾತ್ಮ ಪರಮಾತ್ಮರ ಸಂಬಂಧದ ಭೇದಾಭೇದವುಳ್ಳದ್ದು ಅಂತ. ಅಂದ್ರೆ ಅದು ಭೇದವೂ ಅಲ್ಲ ಅದು ಅಥವಾ ಅಭೇದವೂ ಅಲ್ಲ ಅಂತ. ಜೀವಾತ್ಮ ಮತ್ತು ಪರಮಾತ್ಮ ಇವೆರಡರ ಸಂಬಂಧ ಅದು ಭೇದಾಭೇದವುಳ್ಳದ್ದು ಅಂತ. ಬೇರೊಂದು ಪರಿಭಾಷೆಗಳಲ್ಲಿ ಅವನ ಸ್ವರೂಪವನ್ನು ವರ್ಣಿಸುವುದಾದರೆ ಪರಮಾತ್ಮನು ಲಿಂಗ ಸ್ವರೂಪಿಯಾಗಿ ನಿರ್ದೇಹಿ, ಪ್ರಾಣವಿರಹಿತ ಶರಣ, ಅಂಗವಿದ್ದು ಅಂಗವಳಿದ, ಪ್ರಾಣವಿದ್ದು ಪ್ರಾಣವಳಿದ, ಮತ್ತೆ ಅಂತಿಮವಾಗಿ ಪ್ರಾಣ ದೇಹಗಳೆರಡೂ ಇಲ್ಲದವನು. ಎರಡೆಂಬರಯ್ಯ ಕರ್ಣದ ಕಂಗಳಲ್ಲಿ ನೋಡಿದವರು ಎಂಬ ಅಲ್ಲಮನ ವಚನಕ್ಕೆ ಭಾಷ್ಯ ಬರೆಯುವಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಯವರು ಬರೆದ ಕೆಲವು ಮಾತುಗಳು ಇಲ್ಲಿ ಸಮಂಜಸವೆನಿಸುವಂತಿವೆ. ಬಾಹ್ಯ ದೃಷ್ಟಿಯಿಂದ ನೋಡಿದಾಗ ಅಂಗಲಿಂಗ ಎಂಬ ದ್ವೈತ ಕಲ್ಪನೆ, ಅಂತರ್ದೃಷ್ಟಿಯಿಂದ ನೋಡಿದಾಗ ಅಂಗವೆಂಬುದಿಲ್ಲ, ಇರುವುದೆಲ್ಲ ಲಿಂಗವೇ ಎಂಬ ಅದ್ವೈತ ಭಾವನೆ. ಯಾವಾಗ ಈ ದ್ವೈತ ಅದ್ವೈತ ಎಂಬ ಭಾವ ನಿರ್ಭಾವಗೊಳ್ಳುತ್ತದೆಯೋ ಆಗ ಅಂಗವಿಲ್ಲ, ಅಂಗವಿಲ್ಲಾಗಿ ಲಿಂಗವಿಲ್ಲ, ಏನಿದೆಯೋ ಅದೆಲ್ಲ ಇಲ್ಲದಂತಿರುವ ಬಟ್ಟ ಬಯಲು ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳು ಬರೆದಿದ್ದಾರೆ. ಪರಮಾತ್ಮನು ಪರಮೈಕ್ಯನಾದ ನಿರ್ಗಮನ ಗಮನಿ, ಅಂದರೆ ಅವನು ಈ ವಿಶ್ವ ಬ್ರಹ್ಮಾಂಡ ರೂಪಿಯಾಗಿ ಗಮನಿ ಸಂಭವಿಸಿದ ಅಂದ್ರೆ ಬ್ರಹ್ಮಾಂಡ ರೂಪಿಯಾಗಿ ಸಂಭವಿಸಿದವನಾಗಿರುವಾಗಲೇ, ಅಂದ್ರೆ ಅವನು ಗಮನಿಯಾಗಿರುವಾಗಲೇ ನಿರ್ಗಮನಿ ಅಂದ್ರೆ ಸಂಭವಿಸದೇ ಇರುವವನು ಕೂಡ ಆಗಿದ್ದಾನೆ ಅಂತ. ಅವನು ಅರಿವಿಗೆ ನಿಲುಕದವನು, ಅರಿವು ಮರಹುಗಳಳಿದವನು, ಅನುಭಾವಕ್ಕೆ ಬಾರದ, ಲೆಕ್ಕಕ್ಕೆ ಸಿಲುಕದ, ನಿಲುಕದ ಸ್ವತಂತ್ರನು ಅಂತ, ಅಗಣಿತ ಸ್ವತಂತ್ರನು ಅಂತ. ಜೀವಾತ್ಮ ಪರಮಾತ್ಮರ ಉಭಯ ಸಂಬಂಧವನ್ನ ಬಹಳ ಮಾರ್ಮಿಕವಾಗಿ ಸೆರೆ ಹಿಡಿದುಕೊಟ್ಟಿದ್ದಾನೆ ಆದಯ ಇನ್ನೊಂದು ವಚನದಲ್ಲಿ. ಕಿಗ್ಗೊಂಬಿನ ಕಪಿ ಅಗ್ಗೊಂಬಿನ ಕಪಿಯ ನಣಕಿಸಲು, ನೋಡಿಲಿ, ಕಿಗ್ಗೊಂಬಿನ ಕಪಿ ಅಗ್ಗೊಂಬಿನ ಕಪಿಯ ನಣಕಿಸಲು, ಕಿಗ್ಗೊಂಬಿನ ಕಪಿ ಅದೇ ಕೊಂಬೆಗೆ ಬಿದ್ದಿತ್ತು.
ಅಗ್ಗೊಂಬಿನ ಕಪಿ ಆಕಾಶಕ್ಕೆದ್ದಿತ್ತು, ಬಿದ್ದ ಕಪಿ ಬಯಲಾಯಿತ್ತು, ಎದ್ದ ಕಪಿ ನಿರ್ವಯಲಾಯಿತ್ತು. ಸೌರಾಷ್ಟ್ರ ಸೋಮೇಶ್ವರನೆಂಬ ನಾಮ ನಿರ್ನಾಮವಾಯಿತು ಅಂತ 882ನೇ ವಚನ. ಇಲ್ಲಿ ಕಿಗ್ಗೊಂಬಿನ ಕಪಿ ಅಂದ್ರೆ ಸಣ್ಣ ಟೊಂಗೆಯ ಕಪಿ, ಅಗ್ಗೊಂಬೆ ಅಂದ್ರೆ ದೊಡ್ಡ ಟೊಂಗೆ ಅಂತ ಅರ್ಥ. ಇಲ್ಲಿ ಜೀವಾತ್ಮನೇ ಇಲ್ಲಿ ಕಿಗ್ಗೊಂಬೆಯ ಕಪಿ. ಇವನಲ್ಲಿ ಮುಖ್ಯವಾದದ್ದು ಮನ, ಬುದ್ಧಿ, ಅಹಂಕಾರ, ಪ್ರಾಣ ಇತ್ಯಾದಿ ಕರಣಗಳು. ಅಗ್ಗೊಂಬಿನ ಕಪಿಯೇ ಪರಮಾತ್ಮ. ಇಲ್ಲಿ ಈ ಪರಮಾತ್ಮ ಶಾಂತನಾಗಿರುತ್ತಾನೆ. ಅವನು ನಿಶ್ಚಿಂತ ಪರಮ ಪುರುಷ. ಅವನೊಳಗೆ ಯಾವ ಗುಣಕ್ಷೋಭೆಗಳು ಕೂಡ ಇಲ್ಲ. ಅವನು ನಿರ್ಗುಣ. ಆದರೆ ಕಿಗ್ಗೊಂಬಿನ ಕಪಿಯು ಪ್ರಕೃತಿ ಉಳ್ಳದ್ದು, ಗುಣಕ್ಷೋಭೆಯುಳ್ಳವನಾಗಿ ಆ ಪುರುಷನನ್ನ ಕೂಡುವ ಬಯಕೆ ತಾಳಿ ಆ ಅಗ್ಗೊಂಬಿನ ಕಪಿಯಾದ ಪರಮ ಪುರುಷನನ್ನ ಕೆಣಕುತ್ತಾನೆ, ಅವನನ್ನ ಪ್ರೇರಿಸುತ್ತಾನೆ. ಈ ಯತ್ನದಲ್ಲಿ ಈ ಜೀವಾತ್ಮನು ಆ ಪರಮಾತ್ಮನಿಗೆ ಜೋತು ಬಿದ್ದಿತು. ಆಗ ಆ ಅಗ್ಗೊಂಬಿನ ಕಪಿಯು ಅಂದ್ರೆ ಪರಮಾತ್ಮ ಊರ್ಧ್ವಮುಖಿಯಾಗಿ ಮೇಲಕ್ಕೆದ್ದರೆ, ಈ ಜೀವಾತ್ಮನು ಅಂದ್ರೆ ಕಿಗ್ಗೊಂಬಿನ ಕಪಿ ಅಧೋಮುಖಿಯಾಗಿ ಈ ಧರೆಗೆ ಬಿದ್ದ. ಅಥವಾ ಈ ಜಡಾಜಡ ಸಕಲ ಜೀವರಾಶಿಗಳುಳ್ಳ ವಿಶ್ವವಾದ. ಹೀಗೆ ಬಯಲಾದದ್ದು, ಸಗುಣ ರೂಪ ತಾಳಿದ್ದು ಪ್ರಕೃತಿ ಜೀವ, ನಿರ್ವಯರಾಗಿದ್ದು ಪರಮ ಪುರುಷ. ಈ ಜೀವನ ಪಾರಮಾರ್ಥಿಕ ಹಸಿವೆಂದರೆ ಆ ಪರಮ ಪುರುಷನನ್ನು ಸೇರಿ ತಾನು ನಿರ್ವಯಲಾಗುವುದು, ಶೂನ್ಯನಾಗುವುದು. ಪರಮಾತ್ಮನಿಂದಲೇ ಈ ವಿಶ್ವ ಸೃಷ್ಟಿಯಾಯಿತೆಂಬ ಕಲ್ಪನೆಯನ್ನ ವಿಸ್ತರಿಸಿದ ಆದಯ್ಯ ತನ್ನ 1008ನೇ ವಚನದಲ್ಲಿ ಅದರ ಸಾರ ಹೀಗಿದೆ ನೋಡಿ. ಪರಮ ಜ್ಞಾನಕ್ಕೆ ಕರ್ತೃವಾದ ಸದಾಶಿವನು ಜೀವ ಭಾವವನ್ನು ತಾಳಿ ಜೀವ ಸೃಷ್ಟಿ ಮುಖಿಯಾಗಿ ಈ ಪ್ರಪಂಚಿನ ಘಟದಿಂದ ಅಂದ್ರೆ ಪ್ರಕೃತಿಯಿಂದ ಪಂಚೇಂದ್ರಿಯಗಳನ್ನು ಪಂಚಭೂತಗಳನ್ನು ಕಲ್ಪಿಸಿ ತೃಪ್ತಿಗೊಂಡು ಜೀವಾತ್ಮನನ್ನ ಸೃಷ್ಟಿಸಿದನು. ಆ ಜೀವಾತ್ಮನು ಅಂಡಜ, ಶ್ವೇದಜ, ಉದ್ವಿಜ, ಜರಾಯುಜ ಎಂಬ 4 ವರ್ಗಗಳ ಜೀವರಾಶಿಗಳಲ್ಲಿ ಸ್ತ್ರೀ ಪುನ್ನಪಂಸುಕಾದಿ ಲಿಂಗಿಯಾಗಿ ಜನಿಸಿ ತನ್ನ ಪುತ್ರ ಪೌತ್ರರಿಂದ ಜೀವ ಕುಲವನ್ನು ಸಂವರ್ಧಿಸಿದನು. ಆ ಮುನ್ನಿನ ಪರಮ ಜ್ಞಾನದಿಂದ ಜೀವನು ಸದಾಶಿವನಾದನು. ಆ ಜೀವನು ಶಿವನಾಗಬಲ್ಲ, ಜಗವಾಗಬಲ್ಲ, ಜೀವವಾಗಬಲ್ಲ. ಈ ವಿವರಣೆಯಲ್ಲಿ ಗಮನಿಸಬೇಕಾದುದು ಸಾಂಖ್ಯರ ಪ್ರಕೃತಿ ತತ್ವದ ಸ್ಥಾನವನ್ನ ಇಲ್ಲಿ ಜೀವ ಸದಾಶಿವ ಪಡೆದುಕೊಂಡಿದೆ ಅಂತ ನೋಡಿ. ಅಂಡಜ ಅಂದ್ರೆ ಬ್ರಹ್ಮ ಸೃಷ್ಟಿ ಅಥವಾ ತತ್ತಿಯಿಂದ ಹುಟ್ಟಿದ್ದು ಅಂತ. ಸ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟಿದ್ದು ಅಂತ. ಉದ್ವಿಜ ಅಂದ್ರೆ ಭೂಮಿಯ ತಂಪಿನಲ್ಲಿ ಹುಟ್ಟಿದ್ದು ಅಂತ. ಜರಾಯುಜ ಅಂದ್ರೆ ಮನುಷ್ಯ ಪ್ರಾಣಿಗಳು ಅಂತ. ಹೀಗೆ ಇದು 1008ನೇ ವಚನದ ಕೆಲವು ವಿಚಾರಗಳು ನೋಡಿ. ಇದೇ ಸೃಷ್ಟಿ ಕಲ್ಪನೆಯನ್ನು ವಿಸ್ತರಿಸಿದ ಇನ್ನೊಂದು ವಚನದ ಸಾರ. ಅದರ ವಿಸ್ತಾರದ ಭಯದಿಂದ ನಾನು ಕೆಲವು ಸಾಲುಗಳನ್ನಷ್ಟು ಮಾತ್ರ ಇಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನೋಡಿ. ಪರಮಾತ್ಮನು ಜಗತ್ತ ಸೃಷ್ಟಿಗಾಗಿ ಭೂಮಿ ಜಲಾದಿ ಅಷ್ಟತನುಗಳಾದಿ ತ್ರಿಮೂರ್ತಿಗಳಿಗಾದಿ ಷಟ್ತ್ರಿಂಶತ್ವಕ್ಕಾದಿ ಅಂದ್ರೆ 36 ತತ್ವಗಳು ಅಂತ ಕರಿತೀವಲ್ಲ, ಷಟ್ತ್ರಿಂಶತ್ತತ್ವಕ್ಕಾದಿ ಅಂತ ಅಂದ್ರೆ 36 ತತ್ವಗಳಾದಿ ಅಂತ. ಈಶ್ವರ ಸದಾಶಿವಗಾದಿರುವ ಮೇಲಣ ಪರತತ್ವವೇ ಪರ ಅನಂತ ಕೋಟಿ ಬ್ರಹ್ಮಾಂಡಗಳೊಳಗೆ ಎಡವಿಡದೆ ಚರಾಚರವೆನಿಸುವ ಪ್ರಾಣಿಗಳೊಳಗೆ ಸೂಕ್ಷ್ಮವಾಗಿ ಆರಿಗೂ ಹಡೆಯಬಾರದ ವಿಶ್ವಕ್ಕೆ ಕಾರಣವಾಗಿ ಹುದೇ ಗೂಢ. ಈ ಪರತತ್ವದೊಳಗೆ ಶಿವಶಕ್ತಿಯರ ಸಂಯೋಗವಿದ್ದು ಅದರಿಂದ ಅನಂತ ಕೋಟಿ ಜೀವರಾಶಿಗಳು ಹುಟ್ಟಿವೆ ಎಂಬುದಿಲ್ಲಿಯ ತಾತ್ಪರ್ಯ. ತನ್ನೊಳಗಿನ ಮಾಯೆಯಿಂದ ಜಗತ್ ಸೃಷ್ಟಿ ಮೊದಲಾದ ಸಕಲ ಪ್ರಪಂಚ ತೋರಿ ಆ ಪ್ರಪಂಚಕ್ಕೆ ತಾನೇ ಭೂಮಿಯಾಗಿ ಅಂದ್ರೆ ಆಧಾರವಾಗಿ ಎಲ್ಲವ ತನ್ನೊಳಗಿಂಬಿಟ್ಟುಕೊಂಡು ತಾನೆನ್ನದ ಅಭಿನ್ನದಿಂದಿಹುದೇ ಲಿಂಗಕ್ಷೇತ್ರ ಅಂತ ನೋಡಿ. ಇದು 1080ನೇ ವಚನದ ಮಾತು ಇದು. ಆಮೇಲೆ ಅಷ್ಟತನು ಅಂದ್ರೆ ಭೂಮಿ, ಜಲ, ತೇಜ, ಅನಿಲ, ಅಂಬರ,
ಸೋಮ, ಸೂರ್ಯ, ಆತ್ಮ, ಇವು ಅಷ್ಟದರಗಳಿವು. ಇನ್ನ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಅಹಂಕಾರ, ಬುದ್ಧಿಮನ ಅಂತ ಇನ್ನೊಂದು ಅರ್ಥವೂ ಕೂಡ ಹೀಗಿದೆ. ಜೀವಂಗೆ ಜೀವವಾದಾತನೇ ಪರಮಾತ್ಮನು, ಪರಬ್ರಹ್ಮವು. ಉಪಮೆಗೆ ಉಪಮಾತೀತ, ಭಾವಕ್ಕೆ ಭಾವಾತೀತ, ಅರಿವಿಂಗೆ ಅಗೋಚರ, ಅತರ್ಕ್ಯ ನಗಣಿತ ನಪ್ರಮೇಯ ಅಂತೆ ನೋಡಿ. ಅತರ್ಕ್ಯ ನಗಣಿತ ನಪ್ರಮೇಯ ಅಂದ್ರೆ ಅವನು ಅತರ್ಕ್ಯ, ಅಗಣಿತ, ಅಪ್ರಮೇಯ ಅಂತ. ನಿತ್ಯ ನಿರಂಜನ, ಇದು 931ನೇ ವಚನದ ಮಾತು. ಅಂದ್ರೆ ಪರಮಾತ್ಮ ಶಿವನು ತಾನೇ ಜಗತ್ತಾಗಿಯೂ ಆಗಿಲ್ಲದಂತಿರುವನು. ತತ್ವ 36 ಮೀರಿ ನಾದ ಬಿಂದು ಕಳಾತೀತನಾದ ಶಿವನು ಜಗನ್ಮಯನಾದ, ಆಗಿಯೂ ಜಗದ ಸ್ಥಿತಿಗತಿ ತನಗಿಲ್ಲದೆಂಬಂತಿರುವನು ಅಂತ. ಇದು 967ನೇ ವಚನದ ಮಾತು. ಶಿವನು ಜಗತ್ತನ್ನ ನಿರ್ಮಿಸಿದರೂ, ಅವನು ಜಗತ್ತನ್ನ ಸೃಷ್ಟಿಸಿದರೂ ಕೂಡ ಆ ಜೀವನೇ ಶಿವನಲ್ಲ ಅನ್ನುವಂಥ ಮಾತು. ಜಗತ್ ಪ್ರಪಂಚ ಮಾಡಿ ಆ ಜಗದಲ್ಲಿ ಜೀವರೂಪಿಂದ ಬಳಿ ಸಂದನೆಂದು ಹೇಳುವ ಶ್ರುತಿಯಂತಿರಲಿ. ಜೀವನೇ ಶಿವನಾದಡೆ ಶೋಕ, ಮೋಹ, ಋಣ, ರೋಗ, ಪುಣ್ಯ, ಪಾಪ, ಕಾಲ, ಕಲ್ಪಿತ, ಪ್ರಳಯ, ಪ್ರಕೃತಿ, ಸಂಸಾರ, ಪಾಶಬದ್ಧ ಉಂಟೆ. ಇವೆಲ್ಲವೂ ಜೀವಂಗಲ್ಲದೆ ಶಿವಂಗಿಲ್ಲವಾಗಿ ತ್ರಿಗುಣರಹಿತ ಸೌರಾಷ್ಟ್ರ ಸೋಮೇಶ್ವರನು ಅಂತ 926ನೇ ವಚನದ ಸಾಲು. ಶಿವನು ಜೀವ ಸೃಷ್ಟಿಕರ್ತನಾದರೂ ಅದರಿಂದ ದೂರನೆಂಬುದು ಈ ವಚನದ ತಾತ್ಪರ್ಯ. ಈ ಶಿವನು ಜಗಭರಿತ ಲಿಂಗನಾಗಿ ಸರ್ವಂ ಖಲ್ವಿದಂ ಬ್ರಹ್ಮವೆಂಬ ವಿಶ್ವಬ್ರಹ್ಮನಾಗಿರುವನು. ಶರಣಭರಿತ ಲಿಂಗನಾಗಿ ಏಕ ಏವ ದೇವೋ ನ ದ್ವಿತೀಯ ಎಂಬ ತಾರಕ ಬ್ರಹ್ಮನಾಗಿರುವನು. ನಾಮರಹಿತ ಲಿಂಗವಾಗಿ ಚಕಿತಮಭಿದತ್ತೇ ಶ್ರುತಿರಪಿ ಎಂಬ ಪರಬ್ರಹ್ಮನಾಗಿರುವನು. ಹೀಗೆ ತ್ರಿವಿಧ ಬ್ರಹ್ಮನು, ಏಕ ಬ್ರಹ್ಮನು ಅವನೇ ಅಂತ ಹೇಳಿ 928ನೇ ವಚನ. ಇದೇ ಸಾರವನ್ನೇ ಸಂಕ್ಷಿಪ್ತವಾಗಿ ವಿವರಿಸ್ತಕ್ಕಂಥ ಮತ್ತೆರಡು ವಚನಗಳಂದ್ರೆ 1006, 1007 ನಾನು ಅವನ್ನ ಓದುಗರ ಗಮನಕ್ಕೆ ಮಾತ್ರ ತಂದಿದ್ದೇನೆ ಅಷ್ಟೇ. ನೆಳಲಂತೆ ಮಾಯಾತಂತ್ರಿಯಲ್ಲ, ಆಕಾಶದಂತೆ ಶೂನ್ಯವಾದುದಲ್ಲ, ಯೋಗಿಗಳಂತೆ ಭ್ರೂನಿಟಿಲ ಮಧ್ಯದಲ್ಲಿ ಕಂಡನೆಂಬ ಸ್ವರಹಲ್ಲ, ವರ್ಣಾತೀತ, ವೇದಾತೀತ, ಭಾವಾತೀತವೆಂಬುದೇ ಪರಬ್ರಹ್ಮನೋಡ ಅಂತ 996ನೇ ವಚನ. ಇನ್ನ ಶಿವಸ್ವರೂಪಿ ಜಂಗಮ, ಚೈತನ್ಯ ಸ್ವರೂಪಿ ಜಂಗಮ, ವಿಶ್ವರೂಪಿ ಜಂಗಮ ಎನ್ನುವಂಥ ಮಾತುಗಳು ಕೂಡ ಈ ಇನ್ನೊಂದು ವಚನಗಳಲ್ಲಿ ಬರ್ತವೆ. ಅದು ಈ ಆತ್ಮತತ್ವಕ್ಕೆ ಸಂಬಂಧವಿಲ್ಲದಾಗಿ ಇಲ್ಲಿಗೆ ಈ ವಚನದ ಒಂದು ಚರ್ಚೆಯನ್ನು ನಾವು ನಿಲ್ಲಿಸೋಣ. ಇಲ್ಲಿಗೆ ನಮಸ್ಕಾರ.